ನಮಸ್ಕಾರ ವೀಕ್ಷಕರೇ, ಈ ಒಂದು ಒಳ್ಳೆ ನರ್ಸರಿ ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಚೆನ್ನಾಗಿದೆ. ಫುಲ್ ಗ್ರೀನರಿ. ಇದು ನಾವು ಆ್ಯಕ್ಚುಲಿ ಕೊಲ್ಲಾಪುರಕ್ಕೆ ಬರ್ತಾ ಇದ್ವಿ ಕೊಲ್ಲಾಪುರಿಂದ. ಆಗ ಒಂದು ಕಡೆ ನಾನು ನರ್ಸರಿ ನೋಡಿ ಇಳಿಸಿದ್ವಿ, ಅಲ್ಲಿ ತೊಗೊಳ್ಬೇಕಂತ. ಇವತ್ತು ಸಂಡೇ ಆದರೂ ನೋಡ್ರಿ ಎಷ್ಟೊಂದು ವೆಹಿಕಲ್ಸ್ ನಿಂತಿದ್ದಾವೆ. ಆಲ್ಮೋಸ್ಟ್ ಒಂದು 5 o'clock ಮೇಲಾಗಿದೆ. ಆದ್ರೂ ಸಹಿತ ಇನ್ನೂ ಇಷ್ಟೊಂದು ಕಸ್ಟಮರ್ಸ್ ಇದ್ದಾರೆ, ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ನರ್ಸರಿ. ಇದು ನರಿಟೋ ಹೈಟೆಕ್ ನರ್ಸರಿ ಅಂತ ಬೆಳಗಾವಿ ರೋಡ್ನಲ್ಲಿದೆ. ಇದು ಮಿಡಲ್ ಆಫ್ ದ ರೋಡಲ್ಲಿ ನಾವು ನಿಂದ್ರಿಸಿ ತೊಗೊಂಡ್ವಿ. ಅಲ್ಲಿ ಭಾಳ ಚೆನ್ನಾಗಿದ್ದು ನಮ್ಮ ಹತ್ರ ನೋಡ್ತಾ ಇದ್ದೀರಲ್ಲ. ಇನ್ನೂ ನಾನು ಫುಲ್ ಡೀಟೇಲ್ಡ್ ವೀಡಿಯೋ ಆಗಲಿಲ್ಲ, ಯಾಕಂದರೆ ಅಲ್ಲಿ ಟೈಮ್ ಬಹಳ ಕಡಿಮೆ ಇತ್ತು. ಆರ್ನಮೆಂಟಲ್ ಪ್ಲಾಂಟ್ಸ್ ಯಾರಿಗಾದ್ರೂ ಬೇಕು ಅಂತಂದರೆ ಈ ನರ್ಸರಿಗೆ ಮಾತ್ರ ಡೆಫಿನೆಟ್ಲಿ ವಿಸಿಟ್ ಕೊಡಬೇಕು. ಅಷ್ಟು ಚೆನ್ನಾಗಿದ್ದು ಆರ್ನಮೆಂಟಲ್ ಪ್ಲಾಂಟ್ಸ್. ನನಗೆ ಅಷ್ಟೊಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಮ್ಯಾಕ್ಸಿಮಮ್ ನಾನು ಫ್ಲವರಿಂಗ್ ಪ್ಲಾಂಟ್ಸ್ನೇ ನಾನು ಭಾಳ ಇಷ್ಟಪಡೋದು. ಹಾಗಾಗಿ ಅವನ್ನಷ್ಟೇ ನಾನು ಖರೀದಿ ಮಾಡಿದ್ದೀನಿ. ಒಂದು ಫ್ರೂಟ್ ಪ್ಲಾಂಟ್ ಕೂಡ ಭಾಳ ಸಖತ್ತಾಗಿದ್ವು. ಇಷ್ಟಿಷ್ಟೇ ಸಣ್ಣದಾಗಿದ್ವು. ಆಲ್ಮೋಸ್ಟ್ ಒಂದು 2 ಫೂಟು ಆಗಿಲ್ಲ, ಆಲ್ರೆಡಿ ಅದರಲ್ಲಿ ಫ್ಲವರಿಂಗ್ ಎಲ್ಲ ಶುರುವಾಗಿತ್ತು. ಈಗ ಇಲ್ಲಿ ನೋಡ್ತಾ ಇರಲ್ಲ, ಇದು ಗ್ರೀನ್ ಹೌಸ್ನಲ್ಲಿ ಇಂಡೋರ್ ಪ್ಲಾಂಟ್ಸ್ ಬೆಳೆಸಿದ್ದಾರೆ. ಇಂಡೋರ್ ಪ್ಲಾಂಟ್ ಕಲೆಕ್ಷನ್ಸ್ ಇಷ್ಟು ದೊಡ್ಡದಾಗಿರೋದು ನಾನು ಇಲ್ಲೇ ನೋಡಿದ್ದು. ಅದನ್ನು ಫುಲ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅವರು ಒಂದು ಸ್ವಲ್ಪ ಕಸ್ಟಮರ್ಸ್ ಇರೋದರಿಂದ ಅವರು ಇದು ಮಾಡಿದರು, ಹಾಗಾಗಿ ಹೊರಗಡೆ ಬಂದುಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಬಿದಿರು, ಆಮೇಲೆ ದಾಳಿಂಬೆ, ಚಿಕ್ಕು, ಏನು ಸೀತಾಫಲ, ಆಮೇಲೆ ಮತ್ತು ಅದು ಇದನ್ನು ಪೇರು ಹಣ್ಣು, ಇವೆಲ್ಲ ಇದ್ದು ಭಾಳಷ್ಟು ಇದು. ಆಮೇಲೆ ಇವನ್ ಮೋಸಂಬಿ ಕೂಡ ಇತ್ತು ಅಂತೆ. ನಾನು ಮೋಸಂಬಿ ತೊಗೊಳ್ಳಿಲ್ಲ. ಇದರಲ್ಲಿ ನಾನು ಚಿಕ್ಕು ಹಾಗೂ ಪೇರು ಆಮೇಲೆ ದಾಳಿಂಬೆ ಇವು 3 ಗಿಡಗಳನ್ನು ತೊಗೊಂಡೆ. ಭಾಳ ಚೆನ್ನಾಗಿತ್ತು. ಇನ್ನೂ ಸಾಕಷ್ಟು ವೆರೈಟೀಸ್ ತೊಗೊಂಡಿದ್ದೀನಿ. ಚೈನೀಸ್ ಪಿಂಕ್, ಆಮೇಲೆ ಚೈನೀಸ್ ಅಸ್ಟರು, ಟೆಕ್ಸಸ್ ಬೇರೋಮೀಟರು, ಆಮೇಲೆ ಮೆಕ್ಸಿಕನ್ ರೋಯೇಲಿಯಾ, ಆಮೇಲೆ 2 ವೆರೈಟಿ ಗುಲಾಬಿ ಗಿಡಗಳು ನೋಡಿದ್ರಲ್ಲ. ಇಲ್ಲಿ ಗುಲಾಬಿ ಗಿಡಕ್ಕಂತಲೇ ಫುಲ್ ವೆರೈಟಿ ಇಲ್ಲಿದೆ ನೋಡಿ. ಇದಿಷ್ಟು ನಾನು ಬರೀ ಗುಲಾಬಿ ಗಿಡದ್ದೇ ಇದು. ಈಗ ನನ್ನ ಮಗಳ ಕೈಯಲ್ಲಿ ಹಿಡ್ಕೊಂಡಿರೋದು ಆಲ್ರೆಡಿ ನನ್ನ ಕಡೆ ಇರೋದ್ರಿಂದ ಅದನ್ನು ಬಿಟ್ಟು ಮತ್ತು ಸ್ವಲ್ಪ ಬೇರೆ ಕಲರ್ ಶೇಡ್ನಲ್ಲಿ ನಾನು ಇನ್ನೊಂದು ತೊಗೊಂಡೆ. ಬರೀ ವೈಟ್, ಪಿಂಕ್, ರೆಡ್, ಆಮೇಲೆ ಬೇಬಿ ಪಿಂಕ್ ಮಿಕ್ಸ್ಡ್ ಕಲರ್ ಒಂದೇ ಇತ್ತು. ವೈಟ್ ಆ್ಯಂಡ್ ಬೇಬಿ ಪಿಂಕ್ ಡಬಲ್ ಕಲರ್ನಲ್ಲಿ. ಉಳಿದಂತೂ ಕಲರ್ಸ್ ಎಲ್ಲ ಕಾಮನ್ ಕಲರ್ಸ್ ಇದ್ದವು. ರೋಸ್ನಲ್ಲಿ ಬಹಳ ವೆರೈಟೀಸ್ ಏನಿರಲಿಲ್ಲ, ಬಟ್ ಅದರಲ್ಲೂ ಸಾಕಷ್ಟು ಕಲರ್ ಇದು ವೈಟ್, ಪಿಂಕ್, ರೆಡ್ ಹೇಳಿದ್ನಲ್ಲ. ರೆಡ್, ಲೈಟ್ ರೆಡ್ಡು, ಆಮೇಲೆ ಇನ್ನೊಂದು ಏನಂತಾರಲ್ಲ, ರೆಡ್ ಕಲರ್ ಗುಲಾಬಿನಲ್ಲೇ ಕಾಮನ್ಗೆ ಭಾಳ ಅಗಲಗರಳ್ತತ್ತಲ್ಲ, ಬೇಬಿ ರೋಸ್ ಅಂತ ಅಲ್ಲ, ಆ ಟೈಪ್ ಕೂಡ ಭಾಳಷ್ಟು ವೆರೈಟೀಸ್ ಇದ್ದು. ನಾನು ಇದು ಒಂದು ಕಲರ್ ತೊಗೊಂಡಿದ್ದೀನಿ, ಏನಂದ್ರೆ ವೈಟ್ ಆ್ಯಂಡ್ ಪಿಂಕ್ ಶೇಡ್ ಇರೋದು ಅಂಥದ್ದು. ಅದನ್ನೊಂದು ತೊಗೊಂಡೆ. ಆಮೇಲೆ ಗಾರ್ಲಿಕ್ ವೈನಲ್ಲಿ ನನ್ನ ಕಡೆ ಆಲ್ರೆಡಿ ಪರ್ಪಲ್ ಇತ್ತು. ಈ ಸರಿ ನಾನು ಪಿಂಕ್ ಕಲರ್ ಶೇಡ್ ಇಷ್ಟಪಟ್ಟು ತೊಗೊಂಡ್ಲು. ಆ್ಯಕ್ಚುಲಿ ನಾನು ಇಷ್ಟಪಟ್ಟೋದಕ್ಕಿಂತ ನನ್ನ ಮಗಳು ಇಷ್ಟಪಟ್ಟಲ್ಲ, ಅದನ್ನು ತೊಗೊಂಡೆ. ಇಲ್ಲಿ ನೋಡಿ, ಜೇಡ್ ಪ್ಲಾಂಟ್ಸು, ಆರ್ನಮೆಂಟಲ್ ಪ್ಲಾಂಟ್ಸು, ಇದರಲ್ಲೇ ಮೆಕ್ಸಿಕನ್ ರುಯೇಲಿಯಾ ಇತ್ತು. ಇದನ್ನು ತೊಗೊಂಡೆ. ನನ್ನ ಕಡೆ ಈಗ ಆಲ್ರೆಡಿ ಪಿಂಕ್ ಲ್ಯಾವೆಂಡರ್ ಇತ್ತು, ಹಾಗಾಗಿ ನಾನೀಗ ಇದನ್ನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಆದರೆ ಒಂದಂದರೆ, ನೀವು ನರ್ಸರಿಲಿ ಪರ್ಚೇಸ್ ಮಾಡಬೇಕಂದ್ರೆ ತೊಗೊಳ್ಬೇಕಂದ್ರೆ ಈ ಸ್ಮಾಲ್ ಇತ್ತಲ್ಲ, ಆ ಥರದ್ದು ತೊಗೊಳ್ಳೋದೇ ಸಾಕಷ್ಟು ಬ್ರಾಂಚಸ್ ಇರೋ ಸ್ವಲ್ಪ ಬಿಗ್ ಸೈಜ್ ಗಿಡಗಳನ್ನೇ ಸೆಲೆಕ್ಟ್ ಮಾಡಿ. ಯಾಕಂದರೆ ಅದ್ರಿಗೆ ಆಲ್ರೆಡಿ ಫ್ಲವರಿಂಗ್ ಆಗ್ತಿತ್ತು, ಫ್ರೂಟಿಂಗ್ ಆಗ್ತಾಯಿತ್ತು ಅಂತಂದರೆ ಆ ಥರದ್ದನ್ನು ತೊಗೊಳೋದು ಬಹಳ ಚಲೋ. ಯಾಕಂದ್ರೆ ಆ ಥರದ ಗಿಡಗಳು ಸಕ್ಸಸ್ ರೇಟ್ 100% ಇರ್ತದೆ. ಈ ಥರದ ಗಿಡಗಳು ಒಂದು ಸ್ವಲ್ಪ ಕಡಿಮೆ, ಹಾಗಾಗಿ ಸಾಕಷ್ಟು ಬ್ರ್ಯಾಂಚಸ್ ಇರೋದನ್ನೇ ತೊಗೊಳ್ಳಿ. ಇವನ್ ನರ್ಸರರು ಕೂಡ ಅದನ್ನೇ ಪ್ರಿಫರ್ ಮಾಡ್ತಾರೆ. ಇಲ್ಲಿ ನೋಡಿ, ಇವಂತೂ ಕಣಗ್ಲಿ ಹೂಗಳು, ಕಾಬಾಳೆ ಗಿಡಗಳು, ಕಣಗ್ಲಿ ಒಳಗನೆ ಸಾಕಷ್ಟು ವೆರೈಟೀಸು. ಒಂದೊಂದು ಕಡೆ ಒಂದೊಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 3 ಗುಂಟೆ ಜಾಗದಲ್ಲಿ ಮಾಡಿದ್ದಾರೆ ಅನ್ಸತ್ತೆ ಅವರು. ಇದು ಪರ್ಪಲ್ ಗಿಡಗಳು, ವಾವ್, ಏನು ಸೂಪರ್ ಹೇಳ್ತಿಲ್ಲ. ಆರ್ನಮೆಂಟಲ್ ಪ್ಲಾಂಟ್ಸ್ಗಂತೂ ಸೂಪರ್ ಆಗಿರೋ ಹೆವನ್. ನನ್ನ ಮಗಳು ಅಂತೂ ನನಗೆ ಇದನ್ನ ಹೆಸರಿಟ್ಲು, ಅಮ್ಮ ನಿನ್ನ ಹೆವನ್ ಬಂತು ನೋಡಮ್ಮ ಅಂತ ಹೇಳಂತ ಇದ್ಲಕ್ಕಿ. ನನಗಂತೂ ಅಷ್ಟಿಷ್ಟ ಗಿಡಗಳಂದರೆ. ಹಾಗಾಗಿ ಗಿಡಗಳ ಪ್ರೇಮಿಗಳಿದ್ದವರಂತೂ ಒಂದು ಸರಿ ಈ ನರ್ಸರಿಗೆ ಬಂದು ವಿಸಿಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದು ಬೆಳಗಾವಿ ರೋಡ್ನಲ್ಲಿದೆ. ನರೋಟಿ ಹೈಟೆಕ್ ನರ್ಸರಿ ಅಂತ ಇದು ಹೆಸರು. ಇನ್ನೊಂದು ಸರಿ ತಿಳಿಸ್ತಾ ಇದ್ದೀನಿ. ಈಗ ನಾನು ಆ್ಯಕ್ಚುಲಿ ಯಾವ್ಯಾವನ್ನ ಬಿಲ್ಲಿಂಗ್ ಮಾಡಿಸಿದೆ ಅಂತ ಅದನ್ನೆಲ್ಲ ಫುಲ್ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ಟೈಮ್ ಭಾಳ ಆಗಿರೋದ್ರಿಂದ ಮಾಡ್ದೇ ಮನೆಗೆ ಬಂದಮೇಲೆ ಮಾಡ್ತಾಯಿದ್ದೀನಿ. ನೋಡಿರಿ, ಇವಿಷ್ಟು ಐಟಮ್ಸ್ ನಾನು ತೊಗೊಂಡು ಬಂದಿರೋದು. ಇದರಲ್ಲಿ 1270 ರೂಪೀಸ್ ನಾನು ಪೇ ಮಾಡಿದ್ದೆ. ನಾನು 2 ಜರ್ಬೆರಾ ಹೂವುಗಳನ್ನು ತೊಗೊಂಡೆ. ಅದು 150 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ವಿತ್ ಪಾಟ್. ಇದು ದಾಳಿಂಬೆ, ಇದು 120 ರೂಪೀಸು. ಆಮೇಲೆ ಇದು ಪೇರು 80 ರೂಪೀಸು. ಇದು ಆ್ಯಕ್ಚುಲಿ ದಾಳಿಂಬೆನೂ ಫ್ಲವರಿಂಗ್ ಆಗಿತ್ತು, ಅದು ಮತ್ತು ನನ್ನ ಮಗ ಕಿತ್ತೊಕೊಟ್ಬಿಟ್ಟಿದ್ದಾನೆ. ನೋಡಿರಿ ಎಷ್ಟು ಚೆನ್ನಾಗಿ ಇದೆ. ಇಟ್ಸ್ ಓಕೆ, ಆಮೇಲೆ ಮತ್ತೆ ಬೆಳೆಯುತ್ತೆ. ಆಮೇಲೆ ಇದು ಚಿಕ್ಕು 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ.
ರೋಸು 2 ವೆರೈಟಿ ತೊಗೊಂಡಿದ್ದೀನಿ. ಒಂದು ಲೈಟ್ ಆರೆಂಜ್, ಆಮೇಲೆ ಒಂದು ವೈಟ್, ಸ್ವಲ್ಪ ಬೇಬಿ ಪಿಂಕ್ ಶೇಡಿಂಗೂ ಕೂಡ ಐತೆ ಇದು ಡಬಲ್ ಕಲರ್, ಅದನ್ನು ತೊಗೊಂಡಿದ್ದೀನಿ. ಈ ಎರಡೂ ಆಲ್ಮೋಸ್ಟ್ ಒಂದು 80 to 70 ರುಪೀಸ್ ಪೇ ಮಾಡಿರ್ಬೇಕು ಅದನ್ನ. ಇದೂ ಕೂಡ 80 ರುಪೀಸ್, ಗಾರ್ಲಿಕ್ ವೈನ್ ಕೂಡ. ಆಮೇಲೆ ಚೈನೀಸ್ ಆಸ್ಟರ್ 3 ಕಲರ್ ತೊಗೊಂಡಿದ್ದೀನಿ. ಒಂದು ಪಿಂಕ್, ವೈಟ್ ಆ್ಯಂಡ್ ಪರ್ಪಲ್. ಆಮೇಲೆ ಇದು ಮೆಕ್ಸಿಕನ್ ರಿಯೇಲಿಯಾ ನನ್ನ ಕಡೆ ಆಲ್ರೆಡಿ ಪರ್ಪಲ್ ಇತ್ತು. ಇದು ಬೇಬಿ ಪಿಂಕ್ ಇದೆ, ಒಂದು ಸ್ವಲ್ಪ ಅಂದರೆ ಲ್ಯಾವೆಂಡರ್ ಶೇಡ ಬರ್ತೈತೆ, ಪಿಂಕ್ ಅಂದ್ರೂ ಸಹಿತ ಹಾಗೈತೆ. ಇದು ಪ್ಲೆಮೋರಾ ಸೆಮಿ ಡೆಕ್ಯಾಂಡ್ರಮ್ ಅಂತ, ಆಲ್ಮೋಸ್ಟ್ ಆರ್ಕಿಡ್ ಫ್ಲವರ್ ಕತೆ ಕಾಣ್ತೈತಿ, ಬಟ್ ಭಾಳ ಚಂದ ಐತಿ ಇದು. ಇದು ಚೈನೀಸ್ ಪಿಂಕ್ ಅಂತ, ಪ್ಲಾಂಟ್ ಹೆಸರು ಚೈನೀಸ್ ಪಿಂಕ್. ಆಲ್ಮೋಸ್ಟ್ ಇದು 60 to 50 ರುಪೀಸ್ ಹಿಂಗೆ ಬಿದ್ದಿದ್ದಾವಿಲ್ಲ. ರೇಟೆಲ್ಲ ಬಹಳ ರೀಸನೇಬಲೇ ಆಗಿದ್ದವು, ಬಹಳ ಕಡಿಮೆನೂ ಅಂತಲ್ಲ ಅಥವಾ ಅತಿ ಹೆಚ್ಚು ಇಲ್ಲ, ನನಗೆ ಒಳ್ಳೆ ರೇಟ್ನಲ್ಲೇ ಸಿಕ್ಕಿದಾವೆ ಇದು ಇಷ್ಟೆಲ್ಲ ಗಿಡಗಳನ್ನು. ಹಾಗೆ ರೋಡ್ ಸೈಡ್ನಲ್ಲಿ ಕೂಡ ಒಂದು ಸ್ವಲ್ಪ ಕಟಿಂಗ್ಸ್ನ ಕರ್ಕೊಂಡು ಬಂದೀನಿ. ಬೋಗನ್ವಿಲಿಯಾ, ದಾಸವಾಳ, ಫುಟ್ಬಾಲ್ ಲಿಲ್ಲಿ, ಆಮೇಲೆ ಹಾಗೆ ಒಂದು ಸಣ್ಣದೊಂದು ಫ್ಲವರ್ ಇದನ್ನು ಆರ್ನಮೆಂಟಲ್ ಪ್ಲಾಂಟ್ ಇತ್ತು, ಅದರಲ್ಲೂ ಲೈಟ್ ಎಲ್ಲೋ ಲೆವೆಂಡರ್ ಕಲರ್ ಪಿಂಕ್ ಹೂಗಳು ಹಾಕಿದ್ದು, ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಈಗ ಹೇಗೆ ಅನಿಸ್ತು ನನ್ನ ನರ್ಸರಿ ಟೂರ್? ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.